ರಾಜ್ಯದಲ್ಲಿ ಭುಗಿಲೇಳುತ್ತಿರುವ ಭೂ ಹಗರಣಗಳನ್ನು ನ್ಯಾಯಾಂಗ ತನಿಖೆಯ ಬದಲಿಗೆ ಸಿಬಿಐ ತನಿಖೆಗೆ ಒಪ್ಪಿಸಬೇಕೆಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಆಗ್ರಹಿಸಿದೆ. ಸರಣಿ ಭೂ ಹಗರಣಗಳಲ್ಲಿ ಸಿಲುಕಿರುವ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ರಾಜ್ಯ ಸರ್ಕಾರವು ಹಗರಣಗಳ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಲು ನಿರ್ಧರಿಸಿರುವುದು ಜನರ ಕಣ್ಣಿಗೆ ಮಣ್ಣೆರಚುವ ತಂತ್ರ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಟೀಕಿಸಿದೆ. ಈ ಹಗರಣಗಳಲ್ಲಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಯೂ ಸೇರಿದಂತೆ 10 ಪ್ರಭಾವಿ ಮಂತ್ರಿಗಳು ಒಳಗೊಂಡಿರುವುದರಿಂದ ಸಿಬಿಐ ತನಿಖೆ ಅಗತ್ಯವಿದೆ ಎಂದು ಸಿಪಿಎಂ ಮನಗಂಡಿದೆ. ನ್ಯಾಯಾಂಗ ತನಿಖೆ ಕೇವಲ ವಿಚಾರಣೆ ನಡೆಸಿ ಶಿಫಾರಸುಗಳನ್ನು ನೀಡಬಹುದು ಅಷ್ಟೇ. ನಿಷ್ಪಕ್ಷಪಾತವಾದ ಸಿಬಿಐ ತನಿಖೆ ಮಾತ್ರವೇ ತಪ್ಪಿತಸ್ಥರನ್ನ ಬಹಿರಂಗಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬಹುದಾಗಿದೆ. ಆದ್ದರಿಂದ ಕೆಐಡಿಬಿಗೆ ಸೇರಿದ ಎಲ್ಲ ಹಗರಣಗಳನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಹಾಗೂ ಭೂಮಿಯನ್ನು ಮೂಲ ರೈತರಿಗೆ ವಾಪಸ್ಸು ನೀಡಬೇಕು ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯರಾದ ಜಿಎನ್ ನಾಗರಾಜ್ ಶನಿವಾರ ಮಂಗಳೂರಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದರು. ಭೂ ಕಬಳಿಕೆ ಆರೋಪ ಎದುರಿಸುತ್ತಿರುವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕುಟುಂಬ, ಕುಮಾರಿ ಶೋಭಾ ಕರಂದ್ಲಾಜೆ ಕುಟುಂಬ, ಮುರುಗೇಶ್ ನಿರಾಣಿ, ಹೇಮಚಂದ್ರ ಸಾಗರ ಮುಂತಾದ ಮುಖಂಡರು ಹಗರಣದಲ್ಲಿದ್ದಾರೆ. ಪ್ರವೀಣ್ ಚಂದ್ರ, ಪ್ರಕಾಶ್ ಶೆಟ್ಟಿ ಮೊದಲಾದ ಉದ್ದಿಮೆದಾರರಿಗೂ ಭೂಮಿಯನ್ನು ಡಿನೋಟಿಫೈ ಮಾಡಿ ಕೊಡಿಸಿದ ಆರೋಪ ಇದೆ. ಬಳ್ಳಾರಿಯ ರೆಡ್ಡಿ ಸಹೋದರರು ಅಕ್ರಮ ಗಣಿಗಾರಿಕೆ ಆರೋಪ ಈಗಾಗಲೇ ಎದುರಿಸುತ್ತಿದ್ದಾರೆ. ಬಿಜೆಪಿ ಮುಖಂಡರು ಭೂ ಹಗರಣಕ್ಕೂ ಎಲ್ಲಿಲ್ಲದ ನಂಟು ಇದೆ ಎಂದು ಸಿಪಿಎಂ ಇದೇ ಸಂದರ್ಭದಲ್ಲಿ ಟೀಕಿಸಿದೆ. ಈ ಹಿಂದೆ ಅದನ್ನು ಈ ಎಲ್ಲ ಹಗರಣಗಳು ಮತ್ತು ಇದಕ್ಕೆ ಭಿನ್ನಮತ ಇವೆಲ್ಲದರ ನಡುವೆ ಈ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಕುಟುಂಬದ ಹಗರಣ ಇವತ್ತು ಚರ್ಚೆಗೆ ಬರ್ತಾನೆ ಅಂತ ಸಂದರ್ಭದಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ರಾಜೀನಾಮೆ ಮತ್ತೆ ಈ ಒಂದು ಕೆಎಡಿಬಿ ಏನಿದೆ ಭ್ರಷ್ಟಾಚಾರದ ಆಗರವಾಗಿ ಮತ್ತು ರೈತರ ಬದುಕಿನ ಹರಣದ ಒಂದು ಸಾಧನವಾಗಿರುವಂತಹ ಈ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್. ತಲಪಾಡಿ ಸಮೀಪದ ದೇವಂದಪಡ್ಪುವಿನಲ್ಲಿ ಮದುವೆಯೊಂದು ನಡೆಯಿತು. ಇದೇನು ಮಹಾ ಎಂದು ನಿರ್ಲಕ್ಷ್ಯ ಬೇಡ. ಇಲ್ಲಿ ನಡೆದದ್ದು ಮರಗಳ ಮದುವೆ. ಅಶ್ವತ್ಥನಿಗೆ ನಡೆದ ಬ್ರಹ್ಮೋಪದೇಶ ಹಾಗೂ ಮದುವೆಯ ಒಂದಷ್ಟು ಚಂದ ನಿಮಗಾಗಿ ಇಲ್ಲಿದೆ. ಇಲ್ಲೊಂದು ಮದುವೆ ನಡೆದಿದೆ. ಮದುವೆ ನಡೆಯುವುದೇನು ಮಹಾ ಎಂದು ನಿರ್ಲಕ್ಷ್ಯ ಬೇಡ. ಇದು ಅಂತಿಂಥ ಮದುವೆಯಲ್ಲ. ಇಲ್ಲಿ ವರನಾರು ಗೊತ್ತೇ? ಅಶ್ವಥ್. ಅಶ್ವಥ್ ಅಲ್ಲ, ಚಿರಂಜೀವಿ ಅಶ್ವಥ್ ಎಂಬ ವಟವೃಕ್ಷ. ಮದುಮಗಳು ಯಾರು ಗೊತ್ತೇ? ಸೌಭಾಗ್ಯವತಿ ನೀಮಾ. ನೀಮಾ ಎಂದರೆ ಇಂಗ್ಲಿಷ್ನಲ್ಲಿ ಕಹಿಬೇವು. ಹೌದು, ಇಲ್ಲಿ ನಡೆದದ್ದು ಪರಸ್ಪರ ಮರಗಳ ಮದುವೆ. ಅತ್ಯಂತ ಹೆಚ್ಚು ಆಮ್ಲಜನಕ ನೀಡುವ, ಅಂಗಾರಾಮ್ಲ ಹೀರುವ ಗುಣವಿದೆ ಎನ್ನುವ ಅಶ್ವತ್ಥ ಮರಕ್ಕೂ ಅತ್ಯಂತ ಹೆಚ್ಚು ಆಯುರ್ವೇದಿಕ ಗುಣವುಳ್ಳ ಕಹಿಬೇವು ಮರಕ್ಕೂ ಇಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಮದುವೆ ನಡೆಯಿತು. ಮಂಗಳೂರು ಹೊರವಲಯದ ವರ್ಕಾಡಿಯ ದೇವಂದ ಪಡಪುವಿನ ಶ್ರೀ ಮಹಾವಿಷ್ಣು ದೇವಸ್ಥಾನದ ಮುಂಭಾಗದಲ್ಲಿ ದಿವಂಗತ ಕೊಂಡೆವೂರು ಬಂಟಪ್ಪ ಶೆಟ್ಟಿ ಮತ್ತು ಕಮಲ ಶೆಟ್ಟಿಯವರ ಸ್ಮರಣಾರ್ಥ ಅವರು ಮಕ್ಕಳು ನಿರ್ಮಿಸಿದ ಅಶ್ವತ್ಥ ಕಟ್ಟೆಯಲ್ಲಿ ಪುರೋಹಿತರಾದ ಶ್ರೀನಿವಾಸ ಪೆಜತ್ತಾಯರು ಮದುವೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಇದೇ ವೇಳೆ ಅಶ್ವತ್ಥನಿಗೆ ಉಪನಯನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಅಶ್ವತ್ಥನ ತಂದೆ ತಾಯಂದಿರಾಗಿ ವಿಶ್ವ ಹಿಂದೂ ಪರಿಷತ್ತಿನ ಸಂಚಾಲಕರಾದ ಎಂಬಿ ಪುರಾಣಿಕ ದಂಪತಿಗಳು ಧಾರ್ಮಿಕ ವಿಧಿಗಳಲ್ಲಿ ಪಾಲ್ಗೊಂಡರು. ಮದುಮಗಳು ಕಹಿಬೇವು ದಿಬ್ಬಣದಲ್ಲಿ ದೇವಸ್ಥಾನಕ್ಕೆ ಒಂದು ಸುತ್ತು ಬಂದು ನಿಧಾನವಾಗಿ ಕಟ್ಟೆಯ ಬಳಿಗೆ ಬಂದಳು. ಮದುಮಗಳನ್ನು ಸ್ವಾಗತಿಸಿದ ಬಳಿಕ ಶಾಸ್ತ್ರೋಕ್ತವಾಗಿ ಶನಿವಾರ ವಿಷ್ಣು ನಕ್ಷತ್ರದಲ್ಲಿ ಧಾರೆ ಎರೆದು ಹಾರ ಹಾಕಿ ಕರಿಮಣಿ ಬಿಗಿದು ಮದುವೆ ಕಾರ್ಯಕ್ರಮ ನಡೆಯಿತು.